ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿದು ಕೊರೋನಾ ಬಂದುಬಿಟ್ಟಿದೆಯಾ ಅಂತ ಯೋಚನೆ ಮಾಡಬೇಡಿ. ಸಿಕ್ಕಾಬಟ್ಟೆ ಡಸ್ಟ್, ಯಾಕಂದರೆ ಮನೆ ಕ್ಲೀನಿಂಗ್ ಮಾಡ್ತಿದ್ದೀವಲ್ಲ, ಹಂಗಾಗಿ ಮಾಸ್ಕ್ ವೇರ್ ಮಾಡಿದ್ದೀನಿ ಅಷ್ಟೇ. ಸಿಕ್ಕಾಬಟ್ಟೆ ಡಸ್ಟ್ ಇತ್ತು, ಎಲ್ಲ ತೆಗಿತಾ ಇದ್ದೀವಿ. ಇದೊಂದು ರೂಮ್ ಕ್ಲಿಯರ್ ಆಯಿತು, ಗೆಸ್ಟ್ ರೂಮು. ಇನ್ನು ನಮ್ಮ ರೂಮು, ಅವ್ರವ್ರ ರೂಮ್ ಎಲ್ಲ ಮಾಡ್ತಿದ್ದಾರೆ. ಬೆಳಗ್ಗೆಯಿಂದ ಫುಲ್ಲು ಮೇಲತ್ತದು ಇಳಿಯೋದೇ ಆಗಿಬಿಟ್ಟಿದೆ. ನೋಡೋಣ ಹೇಗೋಗುತ್ತೆ ಲಾಗ್ ಇವತ್ತಂತ. ಇದೇ ಫಸ್ಟ್ ಟೈಮು ಮದುವೆಗೆ 7 ವರ್ಷಕ್ಕೆ ಮೇಲ್ಗಡೆ ಎಲ್ಲ ಹತ್ತಿ ಕ್ಲೀನ್ ಮಾಡಿದ್ದು. ಯಾಕಂದರೆ ನಮ್ಮ ಮನೇಲಿ ಮಾಡ್ಕೋತಿದ್ರು. ಈ ಸಲ ಓಕೆ ನಾನೇ ಎತ್ತೋಣ ಅಂತ ಹತ್ತು ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಮುಖದ ಮೇಲೆ ಒಂದು ಪಿಂಪಲ್ ಆಗಿಬಿಟ್ಟಿದೆ. ಒಂದು 15 ಡೇಸ್ ಆಯಿತು, ಅದು ಹೋಗ್ತಾನೆ ಇಲ್ಲ, ಹಂಗೇ ಇದ್ಬಿಟ್ಟಿದೆ. ಸೊ ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಅದಕ್ಕೇನು ಹಚ್ಚಕ್ಕೆ ಹೋಗಿಲ್ಲ ನಾನು. ಯಾಕಂದರೆ ರೇರ್ ನನಗೆ ಆಗೋದು, ಪಿಂಪಲ್ ಆಗೋದಿಲ್ಲ ನನ್ನ ಫೇಸಲ್ಲಿ ಯಾವಾಗಲೂ. ಸೊ ಅದಂತೂ ಯಾಕೋ ಅಪರೂಪಕ್ಕೆ ಬಂದುಬಿಟ್ಟಿದೆ, ಏನೋ ಎತ್ತ ಗೊತ್ತಿಲ್ಲ. ಹಾಗೆ ಮಾಸ್ಕ್ ಅಂತೂ ವೇರ್ ಮಾಡಿರೋದು, ಸಿಕ್ಕಾಪಟ್ಟೆ ಡಸ್ಟ್ ಇರುತ್ತಲ್ವ, ಹಂಗಾಗಿ ನನಗೆ ಒಂದು ಸ್ವಲ್ಪ, ನನಗೆ ಅಂತಲ್ಲ ಬೇರೆಯವ್ರಿಗೂ ಅಷ್ಟೇ, ಕ್ಲೀನಿಂಗ್ ಮಾಡುವಾಗ ಏನಾದರೂ ಡಸ್ಟ್ ಸ್ವಲ್ಪ ಮೂಗೊಳಗಡೆ ಹೋದ್ರೂ ಫುಲ್ಲು ಕೋಲ್ಡು, ಆ ಥರ ನೆಗಡಿ ಥರ ಆಗಿಬಿಡುತ್ತೆ ಬೇಗ. ಹಂಗಾಗಿ ಶೀತದ ಥರ, ಒಂಥರ ಶೀತ ತುಂಬ್ಕೊಂಡಿರೋ ಥರ ಅನಿಸುತ್ತೆ. ಹಂಗಾಗಿ ಡಸ್ಟ್ ಅಲರ್ಜಿ ಆಗುತ್ತೆ ಅಂತ ಹಾಕ್ಕೊಂಡಿದ್ದೆ. ಜಸ್ಟ್ ಒಂದಿನ ಹಾಕ್ಕೊಂಡಿದ್ದೆ ಅಷ್ಟೇ. ಇನ್ನೂ ಸ್ವಲ್ಪ ಜನಕ್ಕೆ ಏನಕ್ಕೆ ಮನೆ ಕ್ಲೀನಿಂಗ್ ಮಾಡ್ತಿರ್ಬೋದು ಅನ್ನೋ ಡೌಟ್ ಇರ್ಬೋದೇನೋ, ಆದರೆ ತಮ್ಮನೇಲಿ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಸೊ ವರಮಹಾಲಕ್ಷ್ಮಿ ಹಬ್ಬ ಬರ್ತಾಯಿತ್ತು. ಸೊ ನಾವು ನಮ್ಮ ಮನೆಯಲ್ಲಿ ಚೆನ್ನಾಗಿ ಆಚರಿಸ್ತೀವಿ ತಕ್ಕ ಮಟ್ಟಿಗೆ. ಸೊ ಹಂಗಾಗಿ ಪ್ರತಿಯೊಂದು ನಾವು ಕ್ಲೀನ್ ಮಾಡೇ ಮಾಡ್ತೀವಿ. ವರಮಹಾಲಕ್ಷ್ಮಿ ಮತ್ತು ತೇರೊಪ್ಪತ್ತು, ಅದಕ್ಕೆ ವರ್ಷದಲ್ಲಿ 2 ಸಲ ನಾವು ಕ್ಲೀನಿಂಗ್ ಮಾಡೇ ಮಾಡಿರ್ತೀವಿ. ಸೊ ಈ ಸಲ ಅಂತೂ ಒಂದೇ ದಿನದಲ್ಲಿ 4 ರೂಮ್ ಮಾಡಿದ್ದಾಯಿತು. ಎಷ್ಟು ಫಾಸ್ಟಾಗಿ ಮಾಡಿದ್ವಿ ಅಂದರೆ ಬೇಗ ಬೇಗ ಮುಗೀತು ಈ ಸಲ. ಯಾಕಂದರೆ ಸ್ವಲ್ಪ ನನ್ನ ಹಸ್ಬೆಂಡ್ ಕೂಡ ಜಾಯಿನ್ ಆಗಿದ್ದರು, ಹಾಲೆಲ್ಲ ಕ್ಲೀನ್ ಮಾಡೋಕೆ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು. ಮತ್ತು ನಾವು ಮತ್ತು ನಮ್ಮ ಹೊರಗಿತ್ತಿ ನಮ್ಮ ಅತ್ತೆ 3 ಜನ ಸೇರಿಕೊಂಡು ಫುಲ್ 4 ರೂಮು ಕ್ಲಿಯರ್ ಮಾಡ್ಕೊಂಡ್ವಿ. ಎಷ್ಟು ಫಾಸ್ಟಾಗಿ ಆಗುತ್ತೆ ಅಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾಯಿದ್ರು. ಸ್ವಲ್ಪನೂ ಬೇಗ ಅಂದರೆ ಆದಷ್ಟು ನಾವು ಟ್ರೈ ಮಾಡ್ತಾಯಿದ್ದೀವಿ. ಯಾಕಂದರೆ 2 ಪೋರ್ಷನ್ ಇರೋದ್ರಿಂದ ಬೇಗ ಕೆಲಸ ಕ್ಲಿಯರ್ ಆಗೋಲ್ಲ. ಹಾಗಾಗಿ ಸಿಕ್ಕಾಬಟ್ಟೆ ಬಟ್ಟೆಗಳೆಲ್ಲ ಇದ್ದು, ಬೇಡದೇ ಇರೋ ವಸ್ತುಗಳೆಲ್ಲ ಸ್ಪ್ಲಿಟ್ ಮಾಡಿ ಅದೆಲ್ಲ ತೆಗೆದು ಎಲ್ಲ ಹಾಕಿ ಈ ಸಲ ಸ್ವಲ್ಪ ನೀಟಾಗಿ, ಅಂದರೆ ಫುಲ್ ನೀಟಾಗಿ ತುಂಬ ಗಮನ ಕೊಟ್ಟು ಮಾಡಿದ್ದೀವಿ. ಯಾಕಂದರೆ ಬೇಡದೇ ಇರೋ ವಸ್ತುಗಳೇ ಜಾಸ್ತಿ ಇದ್ದು ರೂಮ್ ಒಳಗಡೆ ಎಲ್ಲ. ಯಾಕಂದರೆ ಹಳೆ ಬಟ್ಟೆಗಳು ಯೂಸ್ ಮಾಡೋದೇ ಇಲ್ಲ, ಸುಮ್ಮನೆ ಏನಕ್ಕೆ ಇಟ್ಕೊಬೇಕು, ಅದಕ್ಕೋಸ್ಕರ ಎಲ್ಲ ತೆಗೆದು ಹಾಕಿದ್ದಾಯಿತು. ಸದ್ಯಕ್ಕೆ ಒಂದು ರೇಂಜಿಗೆ ಎಲ್ಲನೂ ಕೂಡ ನೀಟಾಗಿ ಒರೆಸಿ ಒಂದೊಂದು ಕಡೆ ಸಗ್ರಿಗೇಟ್ ಮಾಡಿ ಹಾಕಿದ್ದೀವಿ ನೆನೆ ಎಲ್ಲ. ಇವಾಗ ಇನ್ನು ಕುಷನ್ ಅದೆಲ್ಲ ತೆಗೆದು ಅದೆಲ್ಲ ಒಣೆ ಹಾಕಿದ್ದೀವಿ. ಯಾಕಂದರೆ ಬಿಸಿಲೇ ಇಲ್ಲ, ಹಂಗಾಗಿ ಒಣೆ ಹಾಕೋಕ್ಕೆ ತುಂಬ ಕಷ್ಟ. ಬಟ್ಟೆಗಳನ್ನ ಒಣ ಹಾಕೋದೇ ಕಷ್ಟ ಆಗಿದೆ ಈಗ ನಮಗೆ. ಇದೆಲ್ಲ ತೆಗೆದುಬಿಟ್ಟಿದ್ದೀವಿ, ಇವಕ್ಕೆಲ್ಲ ಕುಷನ್ದು ಮತ್ತು ಈ ಸೋಫಾ ಸೆಟ್ದೆಲ್ಲ ತೆಗೆದುಬಿಟ್ಟಿದ್ದೀವಿ. ಇದೆಲ್ಲ ಇನ್ನೂ ನಾಳೆ ನಾಡ್ದು ಅನ್ನೋ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ಒದ್ರಿ ಆಮೇಲೆ ಹಾಕೊಬೇಕಾಗುತ್ತೆ. ಇವಾಗಲೇ ಹಾಕಿದ್ರೆ ನಮ್ಮ ಮನೆ ಮಕ್ಳು ಗೊತ್ತೇ ಇದೆ ನಿಮಗೆ, ನನ್ನ ವ್ಲಾಗ್ ನೋಡ್ತಾ ಇರ್ತೀರ, ಎಲ್ಲ ತೆಗೆದು ಹರಡ್ಬಿಡ್ತವೆ. ಹಂಗಾಗಿ ಸ್ಕ್ರೀನು ಮಿಡಲಲ್ಲಿ ಸ್ಕ್ರೀನ್ ಹಾಕಿದ್ವಿ ನೋಡಿ, ಅದೆಲ್ಲ ತೆಗೆದುಬಿಟ್ಟಿದ್ದೀವಿ. ಎಲ್ಲ ವಾಶಿಗೆ ಹಾಕಿದ್ದು, ಹಾಗಾಗಿ ತೆಗೆದುಬಿಟ್ಟಿದ್ದೀವಿ. ಎಲ್ಲ ಈ ಥರ ಆಗಿದೆ ನಮ್ಮ ಮನೆ ಕತೆ. ಇದೆಲ್ಲ ಯಾವಾಗ ಕ್ಲಿಯರ್ ಆಗುತ್ತೆ ಅನಿಸ್ತಿದೆ. ಇನ್ನೂ ಅಡುಗೆ ಮನೆದು ಇನ್ನೂ ಕ್ಲಿಯರ್ ಆಗಿಲ್ಲ. ನೆಕ್ಸ್ಟು ಇನ್ನು ಸೋಮವಾರ ಅಥವಾ ಮಂಗಳವಾರ ಹಿಡಿಬೇಕಾಗುತ್ತೆ ಇದನ್ನು ಕೂಡ. ಅಡುಗೆ ಮನೆದಂತೂ ತುಂಬಾ ಟೈಮ್ ಹಿಡಿದ್ಬಿಡುತ್ತೆ. ಯಾಕಂದರೆ ಮೇಲ್ಗಡೆ ಅಟ್ಟ ಇದೆ ದೊಡ್ಡದು, ಅದರಲ್ಲೆಲ್ಲ ಪಾತ್ರೆಗಳು ಹೆವಿ ಇದೆ. ಅದೆಲ್ಲ ಅಲ್ಲಲ್ಲೇ ಕ್ಲಿಯರ್ ಮಾಡಿ ಇಟ್ಬಿಟ್ಟು ಈ ಕಡೆ ಕೆಳಗಡೆ ಎಲ್ಲ ಫುಲ್ಲು ಪ್ಲಾಸ್ಟಿಕ್ ಡಬ್ಬ ಆಗಿರ್ಬೋದು ಅಥವಾ ಈ ಸ್ಟೀಲ್ದು ಐಟಮ್ಸ್ ಇರುತ್ತಲ್ಲ, ಅದೆಲ್ಲ ಒಂದಿನ ಮಾಡಬೇಕು. ಯಾಕಂದರೆ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಅದನ್ನ ಪದೇ ಎತ್ತಕ್ಕಾಗಲ್ಲ. ಬಟ್ಟೆ ಎಲ್ಲ ಹಾಕಿದ್ವಿ, ಬಟ್ ಅರ್ಧಕ್ಕರ್ಧ ಒಗ್ದಿರೋದಷ್ಟೇ. ಇನ್ನು ಕುಷನ್ಸ್ದು ಮತ್ತು ಈ ಸ್ಕ್ರೀನ್ಸು ಇವೆಲ್ಲ ಸ್ವಲ್ಪ ಒಣ ಹಾಕಿದ್ದೀವಿ. ಜಾಗ ಬೇಕಲ್ವ, ಒಗೆಯೋದು ಎಷ್ಟಾರು ಒಗಿಬೋದು, ಬಟ್ ಜಾಗ ಇಲ್ವಲ್ಲ. ಬಟ್ ಮಳೆ ಬರ್ತಾನೆ ಇದೆ, ಬಟ್ ಜಾಗ ನಮ್ಮ ಮನೆ ಹತ್ರ ತುಂಬ ಇದೆ. ಆದರೆ ಮಳೆ ಪದೇ ಬರ್ತಾ ಇದೆ, ಎತ್ಕೊಳ್ಳೋದು ಮಾಡೋದು ಮಾಡ್ತಾಯಿದ್ರೆ ಆಗಲ್ಲ. ಹಾಗಾಗಿ ಸೆಟ್ ಆಫ್ 2 ಇದೆ ಸ್ಕ್ರೀನ್ಸು. ಈ ಥರ ಒಂದು ಇದೆ, ಮತ್ತು ಈ ಥರ ಒಂದಿದೆ, ಮತ್ತು ಇನ್ನೊಂದು ಥರ 3 ಥರ ಇದೆ. ಹಾಗಾಗಿ ನಮ್ಮ ಲವ್ ಬರ್ಡ್ಸ್ಗಳು ಪಣ ಅಂತ ಕುಣಿತಾ ಇದ್ದಾವೆ. ಏನು ರಿಂಕು ಪಿಂಕು, ಏನು ರಿಂಕು ಪಿಂಕು, ಎಷ್ಟು ಗಲಾಟೆ ಮಾಡೋದು ನೀವು? ಹಾಂ, ಎಲ್ಲಿ ರಿಂಕು ಹೇ ರಿಂಕು. ಪಕ್ಷಿ ಪ್ರಾಣಿ ಎಲ್ಲನೂ ಸಾಕೊಂಡು ಬಿಟ್ಟಿದ್ದೀವಿ. ಆಲ್ಮೋಸ್ಟ್ ನನ್ನ ವೀಡಿಯೋಸಲ್ಲಿ ನೋಡ್ತಾ ಇರ್ತೀರ. ಇನ್ನೂ ಸ್ವಲ್ಪ ಬಟ್ಟೆಗಳೆಲ್ಲ ಇದೆ, ಇನ್ನೂ ಒಣ ಹಾಕಿಲ್ಲ. ಇದೆಲ್ಲ ಎತ್ಕೊಂಡು ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಬಿಸಿಲು ಬೇರೆ ನೋಡಿ, ಬಿಸಿಲೇ ಬರ್ತಾ ಇಲ್ಲ, ಹಂಗಾಗಿ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಸದ್ಯಕ್ಕಂತೂ ನಾನು ಬಟ್ಟೆ ಎಲ್ಲ ತೊಳೆದಾಕ್ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದಾಯಿತು. ಇವಾಗ ಅಡುಗೆಗೆ ಇಡಬೇಕು.
ಆಲ್ಮೋಸ್ಟ್ ಮಧ್ಯಾಹ್ನ ಆಗ್ಬಿಟ್ಟಿದೆ. ಬರೀ ಬಟ್ಟೆ ಪಾತ್ರೆ ಅಂದ್ಕೊಂಡು ಊಟ ಮಾಡದೇ ಇರೋಕ್ಕಾಗಲ್ವಲ್ಲ, ಹಂಗಾಗಿ ಅದಕ್ಕೆ ಇಡಬೇಕು. ನನ್ನ ಮಗಳು ಇವತ್ತು ಬೇಗ ಬಂದು, ಯಾಕಂದರೆ ಶನಿವಾರ ಆಗಿರೋದ್ರಿಂದ. ನನ್ನ ಮಗನ ಊರಲ್ಲಿ ಬಿಟ್ಟಿದ್ದೀನಿ, ಹಬ್ಬದ್ದು ಕೆಲಸ ಇದೆ ಅಲ್ವಾ ಅಂದ್ಬಿಟ್ಟು. ಅಯ್ಯೋ ಬಿಟ್ಟಿರೋಕ್ಕಾಗ್ತಾಯಿಲ್ಲ, ಆದರೆ ಏನು ಮಾಡೋಕ್ಕಾಗಲ್ಲ, ಬೇಗ ಬೇಗ ಕೆಲಸ ಮುಗಿಸ್ಬೇಕು. ಹಂಗಾಗಿ ಅವನ್ನ ಊರಲ್ಲಿ ಬಿಟ್ಟಿದ್ದೀನಿ. ಹಾಗೆ ಇನ್ನೊಂದು ವಿಡಿಯೋ ಕೂಡ ಅಟ್ಯಾಚ್ ಮಾಡಿದ್ದೀನಿ, ಅಂದರೆ ಚುಂಚಿನ ಕಟ್ಟೆ ಕೇಳಿದ್ದೀರ ಅನ್ಕೊತೀನಿ. ಅಲ್ಲಿ ಶ್ರೀರಾಮಂದು ಟೆಂಪಲ್ ಇದೆ, ಸೊ ಅಲ್ಲಿಗೂ ಕೂಡ ಹೋಗಿದ್ವಿ. ನಿಯರ್ ಬೈ ಇರೋದು ನಮ್ಮ ಅಕ್ಕನ ಮನೆ. ಅಂದರೆ ಸಾಮಾನ್ಯ ನೀವು ಹಳೆ ವೀಡಿಯೋಸ್ ನೋಡಿದ್ರೆ ಗೊತ್ತಾಗ್ಬೋದು. ಅಂದರೆ ನನಗೆ ಸ್ವಂತ ಸಿಸ್ಟರ್ಸ್ ಯಾರೂ ಇಲ್ಲ, ದೊಡ್ಡಪ್ಪನ ಮಗಳು. ಸೊ ಹೋಗಿದ್ದು ಅವ್ರೂರಿಗೆ. ಹಾಗೆ ಚುಂಚಿನ ಕಟ್ಟೆ ಅವ್ರೂರಿಗೆ ಹತ್ತಿರ. ಸೊ ಅಲ್ಲಿಂದ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ಅವ್ರ ಮನೆ ಹೋಗ್ಬಿಟ್ಟು ಎಲ್ಲ ಬಂದಿದ್ದಾಯಿತು. ಅಕ್ಕ, ಬಾವ, ನಾನು, ನನ್ನ ಹಸ್ಬೆಂಡ್ 4 ಜನ ಹೋಗಿದ್ವಿ. ಫುಲ್ಲು ಜಾಸ್ತಿ ಬಂದಿತ್ತಂತೆ ನೀರು. ಬಟ್ ನಾವು ಹೋಗೋಷ್ಟರೊಳಗೆ ಸಿಕ್ಕಾಬಟ್ಟೆ ಕಡಿಮೆ ಆಗಿಬಿಟ್ಟಿತ್ತು. ಆದರೂ ಸ್ವಲ್ಪ ಅಂದರೆ ವ್ಯೂ ಮಾಡೋಕ್ಕೆ ಅಂದ್ಬಿಟ್ಟೇ ಒಂದು ದೊಡ್ಡ ಕಟ್ಟಡ ಕಟ್ಟಿಸಿದ್ದಾರೆ. ಇಲ್ಲಿಂದ ಸ್ವಲ್ಪ ಎಂಟ್ರೆನ್ಸಲ್ಲಿ ನೋಡ್ಕೊಂಡ್ವಿ. ಸೊ ಮತ್ತೆ ಮೇಲ್ಗಡೆ ಹತ್ಬಿಟ್ಟು ನೋಡೋಕ್ಕೆ ಅಂತಲೇ ಮಾಡಿದ್ದಾರೆ, ವ್ಯೂ ನೋಡೋಕ್ಕೆ ಅಂತ. ಸೊ ಆ ಕಡೆ ಎಲ್ಲ ನೋಡೋಣ ಅಂತ ಹೋದ್ವಿ. ಬಟ್ ನೀರೇನು ಅಷ್ಟೊಂದು ಇರಲಿಲ್ಲ, ಯಾಕಂದರೆ ಕಡಿಮೆ ಆಗಿಬಿಟ್ಟಿತ್ತು ನೀರು. ಯಾಕಂದರೆ ಇವಾಗ ಕೆಳಗಡೆ ಹರಿಯೋ ಅಂಥ ಫೋರ್ಸು ಕಡಿಮೆ ಆಗಿತ್ತು. ಯಾಕಂದರೆ ನದಿಗಳಿಗೆ ಕೆರೆಗಳಿಗೆ ಎಲ್ಲ ಮೋಸ್ಟ್ಲಿ ಬಿಟ್ಟಿರ್ಬೋದೇನೋ ನೀರನ್ನ, ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಸೊ ಅಲ್ಲಿ ಟೆಂಪಲ್ ಕೂಡ ಇದೆ ಅಲ್ವಾ. ಸೊ ನಾನು ವೀಡಿಯೋ ಮಾಡ್ತಾ ಇರೋದು ನೋಡ್ಬಿಟ್ಟು ಯಾರೋ ನಕ್ಕೊಂಡು ಹೋಗ್ತಾಯಿದ್ರು. ಸೊ ಯಾರು ಏನಾರು ಅಂದ್ಕೊಳ್ಳಿ, ನಮ್ಮ ಕೆಲಸ ನಾವು ಮಾಡಲೇಬೇಕು. ಸೊ ವಾಚ್ ಟವರ್ ಅಂತ ಹೇಳಿದ್ನಲ್ಲ, ಅದನ್ನು ನಿಂತ್ಕೊಂಡು ನೋಡೋಕ್ಕೆ ಅಂತಲೇ ಒಂದು ವಾಚ್ ಟವರ್ನ ಮಾಡಿದ್ದಾರೆ. ಸೊ ಹತ್ಕೊಂಡು ಹೋಗಿ ಮೆಟ್ಲನ್ನ ಮೇಲ್ಗಡೆ ನಿಂತ್ಕೊಂಡ್ರೆ ಫುಲ್ಲು ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ವ್ಯೂ. ಅಂದರೆ ನೀರು ಫುಲ್ ಇದ್ದಾಗ ನೋಡೋಕ್ಕೆ ಸಖತ್ತಾಗಿರುತ್ತೆ. ಅಂದರೆ ಹೇಳಿದ್ನಲ್ವ, ನೀರು ಸ್ವಲ್ಪ ಕಡಿಮೆ ಆಗಿಬಿಟ್ಟಿತ್ತು. ಆಮೇಲೆ ಫೋಟೋಸು ಸ್ವಲ್ಪ ತೊಗೊಂಡು ಓಕೆ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡು ಜಾಸ್ತಿ ಹೊತ್ತೇನು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಅಷ್ಟೇನು ಕ್ರೌಡು ಇರಲಿಲ್ಲ, ಪ್ಲಸ್ ಬೇಗ ಬೇಗ ದರ್ಶನ ಕೂಡ ಆಗೋಯ್ತು ಟೆಂಪಲ್ದು. ಹಂಗಾಗಿ ಸ್ವಲ್ಪ ಹೊತ್ತು ನೋಡಿಕೊಂಡು ನಾನು, ನಮ್ಮ ಮನೆಯವರು ಮತ್ತು ಅಕ್ಕ, ಬಾವ ಎಲ್ಲರೂ ಕೂಡ ನೋಡಿಕೊಂಡು ಹಾಗೆ ಸ್ವಲ್ಪ ಓಡಾಡಿಕೊಂಡು ಅಲ್ಲಿ ಪ್ರಸಾದ ಕೂಡ ಕೊಡ್ತಾಯಿದ್ರು. ಸೊ ತಿನ್ಕೊಂಡು ಅವರು ಫಸ್ಟೇ ಆಲ್ಮೋಸ್ಟ್ ಒಂದು ಸುಮಾರು ಸಲ ವರ್ಷದಲ್ಲಿ ಒಂದು 5-6 ಸಲ ಹೋಗ್ತಾ ಇರ್ತಾರಂತೆ. ಯಾಕಂದರೆ ಅವ್ರಿಗೆ ಊರಿಗೆ ಹತ್ತಿರ, ನಮ್ಮ ದೊಡ್ಡಪ್ಪನ ಮಗಳು ಊರಿಗೆ ಚುಂಚಿನ ಕಟ್ಟೆ ತುಂಬ ಹತ್ತಿರ ಇದೆ. ಹಂಗಾಗಿ ಅವಳು ಹೋಗ್ತಾನೆ ಇರ್ತಾಳೆ. ಸೊ ನಾವು ಹೋಗೋಕ್ಕೆ ಅಂದರೆ ನಾವು ಯಾವತ್ತೂ ಜಾಸ್ತಿ ಹೋಗಿರಲಿಲ್ಲ. ನನ್ನ ಹಸ್ಬೆಂಡು ಅವಾಗ ಕೆಲಸ ಮಾಡ್ತಿದ್ದು ಆ ಕಡೆ ಸೈಡೇ ಜಾಸ್ತಿ, ಆ ಕಡೆ ರೂಟೇ ಕೆಲಸ ಮಾಡಿರೋದು ಅವರು. ಹಾಗಾಗಿ ಆ ರೂಟೆಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತು. ಅವ್ರ ಫ್ರೆಂಡ್ಸು ಸರ್ಕಲ್ಲು ತುಂಬ ಆ ಕಡೆ ಸೈಡ್ ಸ್ವಲ್ಪ ಅವ್ರಿಗೆ ಗೊತ್ತಿದೆ. ಓಕೆ ಅಂದ್ಬಿಟ್ಟು ಅವ್ರು ನೋಡಿದ್ದಾರೆ. ಬಟ್ ನಾನು ಆ ಕಡೆ ಸೈಡ್ ಯಾವತ್ತೂ ಹೋಗಿರಲಿಲ್ಲ. ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಒಂದು ಮದುವೆಗೆ ಅಂತ ಹೋಗಿದ್ಬಿಟ್ರೆ ಇನ್ನು ಹೋಗೇ ಇರಲಿಲ್ಲ. ಇದೇನೇ ಟೆಂಪಲ್ಲು. ಅಂದರೆ ಸುತ್ತಮುತ್ತ ಇರೋರ್ಗಾದರೆ ಅದು ಗೊತ್ತಾಗುತ್ತೆ, ಶ್ರೀರಾಮಂದು ದೇವಸ್ಥಾನ ಅದು. ಅಂದರೆ ಅವಾಗ ಚಿಕ್ಕ ವಯಸ್ಸಲ್ಲೇ ಹೇಳಿದ್ನಲ್ಲ, ಒಂದು ಮದುವೆಗೆ ಹೋಗಿದ್ದೆ ಅಂದ್ಬಿಟ್ಟು ಅವಾಗ ನೋಡಿರೋದು. ಬಟ್ ಅವಾಗೂ ಇವಾಗೂ ಸಿಕ್ಕಾಬಟ್ಟೆ ಚೇಂಜಸ್ ಇದೆ. ಯಾಕಂದರೆ ಇವಾಗ ಆರ್ಚ್ ಬೇರೆ ಮಾಡಿದ್ದಾರೆ, ಒಂದು ಸ್ಟ್ಯಾಚು ಕೂಡ ಹಾಕಿದ್ದಾರೆ ಆಂಜನೇಯ ಸ್ವಾಮಿದು. ತುಂಬ ಚೆನ್ನಾಗಿದೆ ಅದಂತೂ. ಎಷ್ಟು ಎತ್ತರ ಅಡಿ ನಿಲ್ಲಿಸಿದ್ದಾರೆ ಅಂದರೆ ಅದೆಷ್ಟು ಅಡಿ ಇದೆಯೋ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಅದಕ್ಕೆ ಫುಲ್ಲು ಕವರು, ಅಂದರೆ ಈ ಗೇಟ್ ಥರ ಹಾಕ್ಬಿಟ್ಟಿದ್ದಾರೆ, ಒಳಗಡೆ ಹೋಗೋಕ್ಕಾಗಲ್ಲ, ಜಸ್ಟ್ ಆಚೆ ನೋಡ್ಕೊಬೋದು ಅಷ್ಟೇ. ಮಕ್ಳು ಆಟಾಡೋಕ್ಕೆ ಚೆನ್ನಾಗಿದೆ ಗೊತ್ತಾ ಪಾರ್ಕೆಲ್ಲ. ಈ ಸಣ್ಣ ಸಣ್ಣ ಮಕ್ಳುಗಳನ್ನ ಕರ್ಕೊಂಡು ಹೋಗ್ಬಿಟ್ರೆ ಆರಾಮ್ಸೆ ಆಟ ಆಡಿಸ್ಬೋದು. ಈ ಜಾರುಗುಪ್ಪೆ ಆಗಿರ್ಬೋದು, ಮತ್ತು ಅಜ್ಜಿ ಗುಜ್ಜಿ ಆಡ್ತಿದ್ವಲ್ಲ ಚಿಕ್ಕ ವಯಸ್ಸಲ್ಲಿ, ಅದೆಲ್ಲ ಇರುತ್ತೆ. ಪಾಪುಗಳ್ನ ಮತ್ತು ಚಿಕ್ಕ ಚಿಕ್ಕ ಹುಡುಗರುಗಳ್ಗಾದರೆ ಸೂಟೇಬಲ್ ಆಗುತ್ತೆ. ಬಟ್ ನಾವು ಹೋಗಿದ್ದೆಲ್ಲ ಮಕ್ಳು ಯಾರೂ ಕರ್ಕೊಂಡೇ ಹೋಗಿರ್ಲಿಲ್ವಲ್ಲ ನಾವು. ಸೊ ಅಲ್ಲೇನೂ ಆಟಾಡೋಕ್ಕೆ ಹೋಗಲಿಲ್ಲ. ಸೊ ಹೋಗ್ಬಿಟ್ಟು ಅಲ್ಲೇನೋ ಫಂಕ್ಷನ್ ಕೂಡ ನಡೀತಾ ಇತ್ತು. ಅಂದರೆ ಏನೋ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋವಂಥ ಫಂಕ್ಷನ್ಸ್ ಅನಿಸುತ್ತೆ. ಹಾಗಾಗಿ ನಾವೇನಲ್ಲಿ ನೋಡೋಕ್ಕೆ ಹೋಗಲಿಲ್ಲ. ಅದೇ ಹೇಳಿದ್ನಲ್ವ, ಹನುಮಂತಂದು ಸ್ಟ್ಯಾಚು ಇದೇನೆ. ಅಂದರೆ ರೀಸೆಂಟಾಗಿ ಮಾಡಿಸಿರೋದಂತೆ, 1 ವರ್ಷ ತಪ್ಪರೆ 2 ವರ್ಷ ಆಗಿರ್ಬೋದು ಅಷ್ಟೇ. ಅದೇ ನಾನು ಹೋದಾಗ ಖಂಡಿತ ಅದಿರಲಿಲ್ಲ, ಇವಾಗ ರೀಸೆಂಟಾಗಿ ಮಾಡಿಸಿರೋದಂತೆ. ನನ್ನ ಸಿಸ್ಟರ್ ಇದ್ದಾರಲ್ಲ, ಅವ್ರ ಕಡೆಯವರು, ಅಂದರೆ ಅವ್ರ ರಿಲೇಟಿವ್ಸ್ ಯಾರೋ MLA ಇದ್ದಾರೆ. ಸೊ ಅವರೇನೋ ಮಾಡಿಸಿದ್ದಾರೆ ಅಂತೇನೋ ಅಂತಾಯಿದ್ರು. ಬಟ್ ನನಗೂ ಅಷ್ಟು ಕ್ಲಾರಿಟಿ ಇಲ್ಲ. ಸೊ ತುಂಬ ಚೆನ್ನಾಗಿದೆ ಮಾತ್ರ, ನೋಡೋಕ್ಕೆ ಒಂದು ಚಂದ. ಯಾಕಂದರೆ ಆಂಜನೇಯ ಅಂದರೆ ಫೇವ್ರೇಟು ನಮಗೂ ಕೂಡ. ಹಾಗಾಗಿ ದೇವರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಸೊ ಹಾಗೆ ಪಾರ್ಕು ಕೂಡ ಅಷ್ಟೇ ಚೆನ್ನಾಗಿತ್ತು. ಪುಟಾಣಿಗಿದೆ ಪಾರ್ಕ್ ಗೊತ್ತಾ, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ. ಬಟ್ ಕ್ರೌಡ್ ಇರೋ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಮೇಂಟೈನ್ ಮಾಡೋದು ಕಷ್ಟನೇ. ಯಾಕಂದರೆ ಶನಿವಾರ ಮತ್ತು ಭಾನುವಾರ ಸಿಕ್ಕಾಪಟ್ಟೆ ರಶ್ ಇರುತ್ತಂತೆ. ಬಟ್ ನಾವು ಹೋಗಿದ್ದು ಮಾಮೂಲಿ ದಿನದಲ್ಲಿ, ಹಾಗಾಗಿ ಅಷ್ಟೇನು ರಶ್ ಇರಲಿಲ್ಲ. ಈ ಕಡೆ ಸೈಡು ಪ್ರಸಾದ ಕೊಡ್ತಾಯಿದ್ರು. ಸೊ ತಿನ್ಕೊಂಡು ಹಾಗೇ ಸ್ವಲ್ಪ ಮಾತುಕತೆ ಆಡ್ಕೊಂಡು ಅವ್ರ ದೇವಸ್ಥಾನ ಎಲ್ಲ ರೌಂಡ್ ಹೊಡ್ಕೊಂಡು, ಹಾಗೆ ನಾನು ನಮ್ಮ ಅಕ್ಕ ಇಬ್ಬರು ಮಾತಾಡಿಕೊಂಡು
ಬರ್ತಾಯಿದ್ವಿ. ಸೊ ಪಾಪ ಪ್ರಸಾದ ತಿಂತಾಯಿತ್ತು, ಒಂದು ಹುಡುಗ ಪಾಪ ಜಾರ್ ಬಿದ್ದೇ ಬಿಟ್ಟ, ಅಲ್ಲಿ ಸಿಕ್ಕಾಬಟ್ಟೆ ಜಾರ್ತಾಯಿತ್ತು, ಅವ್ನು ನೋಡಲಿಲ್ಲ ಪಾಪ. ಅದಕ್ಕೆ ನಮ್ಮ ಮನೆಯವ್ರು ನೋಡ್ಕೊತಾನೆ ಬರಬೇಕು ಹಾಗೆ ಹೀಗೆ ಅಂತ ಮಾತಾಡಿಕೊಂಡು ಬರ್ತಾಯಿದ್ವಿ. ಸೊ ಸಿಕ್ಕಾಬಟ್ಟೆ ಖುಷಿ ಆಯಿತು, ಯಾಕಂದರೆ ಫಸ್ಟ್ ಟೈಮು ಅಕ್ಕನ ಮನೆ ಹಾಗೆ ಭಾವ ಅಕ್ಕ ಎಲ್ಲರೂ ಒಟ್ಟಿಗೆ ಹೋಗಿದ್ದು. ಬಟ್ ತುಂಬ ಖುಷಿ ಆಯಿತು. ಹಾಗೆ ಅವಳು ವೀಡಿಯೋ ಅಂತ ಅಂದ್ಕೊಂಡಿಲ್ಲ, ಫೋಟೋ ಅಂದ್ಕೊಂಡು ಪೋಸ್ ಕೊಡ್ತಾಳೆ, ನೋಡಿದ್ರೆ ವೀಡಿಯೋ. ಅವಳಿಗೆ ಒಂಥರ ಓಡ್ಬಿಟ್ಲು ಮುಂದಕ್ಕೆ. ನಾನು ನಮ್ಮ ಮನೆಯವರು ಮತ್ತು ಭಾವ ಅಕ್ಕ ಎಲ್ಲರೂ ಕೂಡ ಮನೆ ಕಡೆ ಹೊರಟ್ವಿ. ಹಾಗೆ ಇನ್ನು ಕ್ಲೀನಿಂಗ್ ಇಟ್ಕೊಳ್ಬೇಕನ್ಬಿಟ್ಟು ಅವತ್ತು ಬೇಗನೆ ಬಂದ್ವಿ ಸಾಯಂಕಾಲ ಅಷ್ಟರೊಳಗಡೆ. ನನ್ನ ಮಗಳಂತೂ ಇಂಡಿಪೆಂಡೆನ್ಸ್ ಡೇಗೆ ಅಂದ್ಬಿಟ್ಟು ಸ್ಪೀಚ್ ಕೊಟ್ಟಿದ್ದಾರೆ ಅವಳಿಗೆ. ಫುಲ್ಲು ಬಾಯ್ ಹಾರ್ಟ್ ಮಾಡಿದ್ದು ಅವಳಂತೂ. ಚೆನ್ನಾಗಿ ಹೇಳ್ತಾಳೆ, ಯಾಕಂದರೆ ನೆನಪಿನ ಶಕ್ತಿ ಜಾಸ್ತಿ ಇದೆ ಅವಳಿಗಾಗಿ, ಅದಕ್ಕೋಸ್ಕರ ಅವಳಿಗೆ ಅದನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಹೇಳ್ತಾಳೆ. ನನಗಂತೂ ಒಂಥರ ತುಂಬ ಖುಷಿ ಆಯಿತು. ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ಲು ಅವತ್ತು ಅವಳು ಸಿಕ್ಕಾಬಟ್ಟೆ. ಅದಕ್ಕೋಸ್ಕರ ಓಕೆ ಅಂದ್ಬಿಟ್ಟು ನಾನು ಕೂಡ ಮಾಡಿಸ್ತಾ ಇದ್ದೆ, ಯಾಕಂದರೆ ತುಂಬ ಜನ ಇರ್ತಾರೆ ಅವತ್ತೊಂದು ದಿನ, ಅವಳು ತಪ್ಪು ಮಾಡಬಾರ್ದಲ್ವ, ಹಾಗಾಗಿ ನಾನು ಕೂಡ ಅವಳಿಗೆ ಹೇಳ್ಕೊಡ್ತಾ ಇದ್ದೆ. ಸೊ ಬೆಳಗ್ಗೆಯಿಂದ ನೋಡ್ಕೊಂಡು ಬಂದ್ರಿ ಅಲ್ವ ವ್ಲಾಗ್ ಹೇಗಿತ್ತು ಅಂತ. ಇಷ್ಟ ಆದರೆ ಏನು ಮಾಡಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.